ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಸರ್ಕಾರದ ಪಡಿತರ ಅಕ್ಕಿ ಕಾಳುಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಡಲಾದಂತಹ ಅಂಗಡಿಯ ಮೇಲೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿ ನಡೆಸಿದ ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ. ಅಡಿಹುಡಿ ಗ್ರಾಮದ ಪರಶುರಾಮ್ ಮಾರುತಿ ಪೋತ ಅಕ್ರಮವಾಗಿ ಸಂಗ್ರಹಿಸಿ ಇಡಲಾದಂತಹ ಪಡಿತರ ಅಕ್ಕಿ ಕಾಳುಗಳನ್ನು ಕಡಿಮೆ ಬೆಲೆಗೆ ಪಡೆದುಕೊಂಡು ಹೆಚ್ಚಿನ ಬೆಲೆಗೆ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ. ಶ್ರೀಮಂತ ಶಿವಪ್ಪ ಕರಂಡಿ ಅವರ ಅಂಗಡಿಯನ್ನು ಬಾಡಿಗೆ ಪಡೆದುಕೊಂಡಿದ್ದಂತಹ ಪರಶುರಾಮ್ ಮಾರುತಿ ಪೋತ ಸರಿಸುಮಾರು 40 ರಿಂದ 50 ಕೆಜಿಯ ತೂಕದ 16 ಗೊಬ್ಬರ ಚೀಲಗಳ ಪ್ಯಾಕೆಟ್ಗಳು ಇದ್ದು, ಸರ್ಕಾರದ ಬೆಲೆಯಂತೆ 34.65 ರೂಪಾಯಿಗಳ ಬೆಲೆ ಬಾಳುವ ಅಕ್ಕಿ ಕಾಳುಗಳು ಸುಮಾರು 9 ಕ್ವಿಂಟಲ್ 50 ಕೆಜಿ ಇದ್ದು, ಸುಮಾರು 32,872 ರೂಪಾಯಿಗಳ ಅಕ್ಕಿ ಮೂಟೆಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಳಿ ಸಮಯದಲ್ಲಿ ಆಹಾರ ಶಿರೇಸ್ತಾರ್ ಬಸವರಾಜ್ ತಾಳಿಕೋಟೆ, ಆಹಾರ ನಿರೀಕ್ಷಕ ಆನಂದ್ ರಾಠೋಡ್, ಸಾವಳಗಿ ಕ್ರೈಮ್ PSI ಮುತ್ತು ವಾಲಿಕಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಈ ಕುರಿತು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.